श्रीगुरुभ्यो नमः। हरिः ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಏನಪ್ಪ ವಿಶೇಷ ಅಂತಂದರೆ, 4ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಅಂತಿದೆ. ಹಾಗೆ 5ನೇ ತಾರೀಕಿಗೆ ಕೊನೆ ಶ್ರಾವಣ ಶನಿವಾರ. ಹಾಗೆ ಮಂಗಳಗೌರಿ ವ್ರತ ಕೊನೆಯ ವ್ರತ ಅಂದರೆ 8ನೇ ತಾರೀಕಿಗಿದೆ. ಹಾಗೆ 11ನೇ ತಾರೀಕಿಗೆ ಬೆನಕನ ಅಮಾವಾಸ್ಯೆ ಅಂತಿದೆ. ಅಲ್ಲಿಗೆ ಶ್ರಾವಣ ಮಾಸ ಮುಗೀತದೆ. ಇನ್ನು ಭಾದ್ರಪದ ಮಾಸ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಗಣೇಶನ ಹಬ್ಬ, ಗಣೇಶನನ್ನು ಪೂಜೆ ಮಾಡುವಂಥ ಒಂದು ಶುಭವಾದಂಥ ಒಂದು ದಿವಸ. ಹಾಗೆ 13ನೇ ತಾರೀಕಿಗೆ ಸಾಮವೇದಿಗಳಿಗೆ ಉಪಕರ್ಮ. ಹಾಗೆ 14ನೇ ತಾರೀಕಿಗೆ ಸ್ವರ್ಣಗೌರಿ ವ್ರತ. ಹಾಗೆ ಅದೇ ದಿವಸ ವರಸಿದ್ಧಿ ವಿನಾಯಕ ವ್ರತವೂ ಕೂಡ ಅದೇ ದಿವಸ ಇದೆ. ಇನ್ನು 15ನೇ ತಾರೀಕಿಗೆ ಋಷಪಂಚಮಿ, 17ನೇ ತಾರೀಕಿಗೆ ವಿಶ್ವಕರ್ಮ ಜಯಂತಿ, ಮತ್ತು 17ಕ್ಕೆ ಮತ್ತೆ ಸಂಕ್ರಾಂತಿ, ಕನ್ಯಾ ಸಂಕ್ರಾಂತಿಯೂ ಕೂಡ ಇದೆ. 22ಕ್ಕೆ ಸರ್ವೇಶಾಂ ಏಕಾದಶಿ ಇದೆ. ಹಾಗೆ 24ಕ್ಕೆ ಮಹಾಪ್ರದೋಷ, 26 ಅನಂತನ ಹುಣ್ಣಿಮೆ. ಹೀಗೆಲ್ಲ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳಿದೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಭಾದ್ರಪದ ಮಾಸದ ಕೃಷ್ಣ ಪಕ್ಷಕ್ಕೆ ವಿಶೇಷವಾಗಿ ನೋಡಿ 27ನೇ ತಾರೀಕಿಂದ ಆರಂಭ ಆಗುತ್ತೆ ಪಿತೃಪಕ್ಷ ಅಂತ ಹೇಳ್ತೇವೆ. 27ನೇ ತಾರೀಕಿಂದ 15 ದಿವಸಗಳವರೆಗೂ ಕೂಡ ಪಿತೃಪಕ್ಷ, ಪಿತೃಗಳನ್ನು ಆರಾಧನೆ ಮಾಡುವಂತಹ ಒಂದು ದಿವಸಗಳು. ಹಾಗಾಗಿ ನಮಗೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಗಣೇಶನ ಹಬ್ಬ ಒಂದು 15 ದಿವಸ ಬಹಳ ಉತ್ತಮವಾದಂತಹ ಪೂಜೆ ಪುನಸ್ಕಾರಗಳ ಮುಹೂರ್ತಗಳಿದೆ. ಇನ್ನು ಅನಂತನ ಪದ್ಮನಾಭನ ವ್ರತ 26ನೇ ತಾರೀಕಿಗಿದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ದಿವಸವೂ ಕೂಡ ಇದೆ. ಹೀಗೆ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳೇ ಇದೆ. ಗಣೇಶನ ಹಬ್ಬ ಸೆಪ್ಟೆಂಬರ್ ತಿಂಗಳು ಅಂತಂದರೆ ನಾವು ಮೇಷರಾಶಿಯವರು ಯೋಚನೆ ಮಾಡ್ತಾ ಇರಬಹುದು, ಏನಪ್ಪ ಅಂಥೇಳಿ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಕುಜ ಮತ್ತು ಗುರು, ಚತುರ್ಥ ರಾಶಿಯಲ್ಲಿ, ಪಂಚಮ ರಾಶಿಯಲ್ಲಿ ಕೇತು, ಷಷ್ಠ ರಾಶಿಯಲ್ಲಿ ರವಿ, ಸಪ್ತಮ ರಾಶಿಯಲ್ಲಿ ಬುಧ ಶುಕ್ರರು ಸಪ್ತಮ ರಾಶಿಯಲ್ಲಿ, ಇನ್ನು 12ನೇ ರಾಶಿಯಲ್ಲಿ ಶನೇಶ್ಚರ, 11ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಮೇಷರಾಶಿಯವರಿಗೆ ಒಂದು ಹಂತಕ್ಕೆ ಚಿಂತೆ ಒದ್ದಾಟಗಳು ನಡೀತಾ ಇದೆ. ಬಹಳ ಮುಖ್ಯವಾಗಿ 7.5 ಶನಿ ಶುರುವಾಗಿ ನಿಮ್ಮ ಒದ್ದಾಟಗಳು, ಕೆಲವೊಂದಷ್ಟು ಮನಸ್ಸಿನ ಚಿಂತೆ, ಏರುಪೇರುಗಳು, ಮತ್ತು ಉದ್ಯೋಗದಲ್ಲಿ ಎಲ್ಲ ಉದ್ಯೋಗಗಳನ್ನು ಕಳ್ಕೊಂಡು ಏನು ಮಾಡಲಿ ಹೇಳುವಂಥದ್ದು, ಮತ್ತು ಎಲ್ಲ ರೀತಿಯಾದಂತಹ ಜನರ ಸಹಾಯ ಸಹಕಾರ ಇರ್ತಾ ಇದ್ದರೆ ಅದು ಕೆಲವೊಂದು ಸಲ ಕಟ್ಟಾಗಿ ಹೋಗ್ತದೆ. ಹೀಗೆ ಇಂತಹ ಒಂಥರ ವಿಚಲಿತವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಿ ನೀವು. ಹಾಗಾಗಿ ಒಂದಂತಕ್ಕೆ ಯಾವ್ಯಾವ ರೀತಿಯಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಬದಲಾವಣೆ ಸಿಗಬಹುದು ಎಂಬುದನ್ನು ಗಮನಿಸೋಣ. ಅಂದರೆ ಮೊದಲನೇದಾಗಿ ಗಮನಿಸುವಂಥದ್ದು, ರಾಶ್ಯಾಧಿಪತಿಯಾದಂಥ ಕುಜನು ಗುರುವಿನ ಜೊತೆಗಿದ್ದಾನೆ. ಸ್ವಲ್ಪ ಸಾಲವನ್ನು ತೀರಿಸುವಂಥ ಅವಕಾಶಗಳು ಬಹಳ ಮುಖ್ಯವಾಗಿ ಆಗಬಹುದು ನಿಮಗೆ. ಎಲ್ಲೋ ಒಂದು ಕಡೆ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ನಿಮಗೆ ಕಡೆಗೆ ಬರುವಂಥದ್ದು, ಅಥವಾ ಇನ್ನೊಬ್ಬರಿಗೆ ಯಾರೋ ಒಬ್ಬರಿಗೆ ಧನ ಸಹಾಯ ಮಾಡಿ ಕೊಟ್ಟಿರುವಂತಹ ದುಡ್ಡು ವಾಪಸ್ ಬರುವಂಥದ್ದು. ಹೀಗೆ ಎಲ್ಲೋ ಒಂದು ಕಡೆಗೆ ಋಣಬಾಧೆಗಳು ತಕ್ಕ ಮಟ್ಟಿಗೆ ನಿಮಗೆ ಕಡಿಮೆಯಾಗಿ ತೀರಿಸುವಂತಹ ದಾರಿಗಳಾಗುವಂಥ ಸಾಧ್ಯತೆಗಳಿದೆ. ಹಾಗೆ ಎರಡನೇದಾಗಿ ಧಾರ್ಮಿಕವಾದಂಥ ಕ್ಷೇತ್ರಗಳಲ್ಲಿ ಜಾಸ್ತಿ ಪಾಲ್ಗೊಳ್ಳುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು, ಮತ್ತು ಏನೋ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಅನುಕೂಲಕರವಾದಂಥ ಅವಕಾಶಗಳು ಸಿಗುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಗಳು ಯಾರ್ಯಾರಿದ್ದೀರೋ ನಿಮಗೆಲ್ಲ ಏನೋ ಒಂದು ಕಡೆಗೆ ಸಂತೋಷ, ನೆಮ್ಮದಿ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಶುಭ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಇನ್ನು ನೋಡಿ, ಪಂಚಮದಲ್ಲಿ ಕೇತು ಇದ್ದಾನೆ. ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಮತ್ತು ನಿಮಗೂ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಏರುಪೇರು ಆಗ್ತಾ ಇದೆ. ಸ್ವಲ್ಪ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಮತ್ತು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ನಿದ್ರೆ ಸರಿಯಾಗಿ ಬರದೆ ಸ್ವಲ್ಪ ಬಹಳ ಯೋಚನೆ ಬರ್ತಾ ಇರುವಂಥದ್ದು ಹೀಗೆ ಆಗ್ತಾ ಇದೆ. ಹಾಗಾಗಿ ಔಷಧಿ ಉಪಚಾರಗಳನ್ನೂ ಮಾಡಿ, ದೇವತಾ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ನಮಗೆ ನಾವೇ ಆದಷ್ಟು ಹೇಳ್ಕೊಳ್ಬೇಕಂತ ಇಲ್ಲ, ನನಗೆ ಆರೋಗ್ಯವಾಗಿದೆ, ಚೆನ್ನಾಗಿದೆ ಹೇಳೋದನ್ನು ನಮಗೆ ನಾವೇ ಹೇಳ್ಕೊಳ್ಬೇಕು. ನರಳ್ತಾ ರೋಗ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಜಾಸ್ತಿ ನರಳಬಾರ್ದು. ನನ್ನ ತೊಂದರೆ ಆಗೋಯ್ತು ಜಾಸ್ತಿ ತೊಂದರೆ ಆಗ್ತದೆ.
ಹಾಗಾಗಿ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಹುಷಾರಾಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ, ಭಗವಂತ ಇಷ್ಟು ಆರೋಗ್ಯ ಕೊಟ್ಟಿದ್ದಾನೆ, ಇಲ್ಲ ಇನ್ನೂ ನನಗೆ ಅನುಕೂಲ ಆಗ್ತದೆ ಹೇಳೋದನ್ನು ನಾವು ಕ್ಷಣಕ್ಕೂ ಹೇಳ್ಕೊಳ್ತಾ ಇರಬೇಕು. ಆವಾಗ ನಮಗೆ ಆದಷ್ಟು ಆರೋಗ್ಯದ ಕಡೆಗೆ ನಾವು ಬರ್ತೇವೆ. ಕಾಲು ನೋವು ಅಂದರೆ ಕಾಲು ನೋವು ಜಾಸ್ತಿ ಆಗುತ್ತೆ. ಯಾಕಂದರೆ ಈಗ ನಿಮಗೆ ದುಃಖಂ ದಿನೇಶ ಆತ್ಮಜಃ ಅಂತ ಕೆಲವೊಂದಷ್ಟು ವಿಷಯದಲ್ಲಿ ದುಃಖಗಳು ಉಂಟಾಗ್ತಾ ಇದೆ. ನಾಳೆಗೇನಾಗ್ಬಿಡುತ್ತನೋ ಹೇಳುವಂಥ ದುಃಖ, ಅಥವಾ ಹಣಕಾಸು ಖರ್ಚಾಗಿಬಿಟ್ರೆ ಹೇಗೆ ಹೇಳುವಂಥದ್ದು, ಪೆನ್ಷನ್ ಬರ್ತಾ ಇದೆ ಅದು ನಿಂತು ಹೋದರೆ ಏನು ಹೇಳುವಂಥದ್ದು, ಅಥವಾ ಯಾರೋ ಒಬ್ಬರಿಗೆ ನಾನು ದುಡ್ಡು ಕೊಟ್ಟಿದ್ದೇನೆ ದುಡ್ಡು ಬರುತ್ತೋ ಇಲ್ಲೋ ಹೇಳುವಂಥದ್ದು. ಹೀಗೆ ಅನಿಶ್ಚಿತವಾದಂತಹ ಜಗತ್ತು. ಹಾಗಾಗಿ ನಿಶ್ಚಿತವಾಗಿ ಹೀಗೆ ಹೇಳುವಂತಹ ತೀರ್ಮಾನ ಎಲ್ಲಿ ಯಾರಿಗೆ ಯಾವ ಕ್ಷಣಕ್ಕೂ ಇಲ್ಲ. ಹಾಗಾಗಿ ಈ ಕ್ಷಣಕ್ಕೆ ಭಗವಂತ ಇಷ್ಟನ್ನು ನನಗೆ ಕೊಟ್ಟಿದ್ದಾನೆ, ಇಷ್ಟು ನನಗೆ ಸಮಾಧಾನವಾಗಿದೆ, ಇಷ್ಟು ತಕ್ಕ ಮಟ್ಟಿಗೆ ಕಾಲಕ್ಕೆ ಅನ್ನ ಆಹಾರಗಳನ್ನು ಭಗವಂತ ನೀಡ್ತಾ ಇದ್ದಾನೆ, ಇಷ್ಟು ನಮಗೆ ಸೌಖ್ಯ ಇದೆ ಹೇಳೋದನ್ನು ನಾವು ಚಿಂತನೆ ಮಾಡಬೇಕು. ಯಾಕಂದರೆ ತುಂಬ ಯೋಚನೆ ಮಾಡ್ತಾ ಹೋದರೆ ಯೋಚನೆಗಳು ಜಾಸ್ತಿ ಆಗುತ್ತೆ ಬಿಟ್ಟರೆ ಕೆಲವೊಂದು ಪ್ರಶ್ನೆಗೆ ನಮ್ಮ ಜೀವನದಲ್ಲಿ ಉತ್ತರ ಸಿಗುವುದಿಲ್ಲ. ಹಾಗಾಗಿ ಈ ಕ್ಷಣಕ್ಕೆ ಇಷ್ಟು ಭಗವಂತ ನೀಡಿದ್ದಾನೆ, ನಾಳೆಗೂ ಅಭಿವೃದ್ಧಿ ಕೊಡ್ತಾನೆ ಹೇಳುವಂತಹ ದೃಢವಾದಂತಹ ತೀರ್ಮಾನ, ಸಮಾಧಾನ ಇಟ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ಷಷ್ಠರಾಶಿಯ ರವಿ ನೋಡಿ, ಗೌರ್ಮೆಂಟ್ ಕೆಲಸ ಕಾರ್ಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಗಳು, ಮತ್ತು ಯಾರು ನೃತ್ಯ, ಸಂಗೀತ, ಹಾಡು, ಭಜನೆ ಇದನ್ನು ಮಾಡ್ತಾ ಇದ್ದೀರೋ, ಎಷ್ಟೋ ಜನ ಟೀಚಿಂಗ್ ಪ್ರೊಫೆಷನ್ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ಒಳ್ಳೆಯ ರೀತಿಯಾದಂಥ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು. ಬಹಳ ಮುಖ್ಯವಾಗಿ ವಾಹನದ ರೀತಿಯಲ್ಲಿ ಯಾರ್ಯಾರು ವಾಹನವನ್ನು ತೆಗೆದುಕೊಳ್ಳುವಂಥದ್ದು, ಸೇಲ್ ಮಾಡುವಂಥದ್ದು, ಶೋರೂಮ್ ನಡೆಸ್ತಾ ಇರುವಂಥದ್ದು, ಕಬ್ಬಿಣದ ಸಂಬಂಧವಾದಂಥದ್ದು ಏನೇನು ಮಾಡ್ತಾ ಇದ್ರು ಅದೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು, ಅಭಿವೃದ್ಧಿಯನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ತಕ್ಕ ಮಟ್ಟಿಗೆ ಉದ್ಯೋಗ ಕಳ್ಕೊಂಡಿದ್ದೀನಿ ಬಹಳ ಜನ. ಯಾಕಂದರೆ ಮೇಷರಾಶಿಯವರು ನಾವು ಜಾತಕ ನೋಡಿದಾಗ ಬಹಳ ಜನಕ್ಕೆ ಉದ್ಯೋಗ ಕಳ್ಕೊಳ್ಳುವಂಥದ್ದು, ಗಟ್ಟಿಯಾದಂಥ ಉದ್ಯೋಗ ಇಲ್ಲ, ಉದ್ಯೋಗ ಮಾಡ್ತಾ ಇದ್ದರೂ ಬಹಳಷ್ಟು ಕಿರಿಕಿರಿ, ಬಹಳಷ್ಟು ಸಮಸ್ಯೆ, ಒದ್ದಾಟಗಳು ನಡೀತಾ ಇದ್ದರೆ ಆ ಅದಾಗೆ ಅದು ಸ್ವಲ್ಪ ಅಭಿವೃದ್ಧಿ ಕಡೆಗೆ ಬರುವಂಥ ಹಂತಗಳು ಕೂಡ ಕಾಣಿಸುತ್ತೆ. ಎಷ್ಟೋ ಸಲ ಉದ್ಯೋಗ ಚೆನ್ನಾಗಾಗಬೇಕು, ಅನುಕೂಲ ಆಗಬೇಕು ಅಂತಂದರೆ ಏನು, ಉದ್ಯೋಗವನ್ನು ಮಾಡುವಂತಹ ಮನಸ್ಥಿತಿ ನಮಗೆ ಬರಬೇಕು, ಮಾರ್ಕೆಟಲ್ಲೂ ಕೂಡ ಅದಕ್ಕೆ ಅವಕಾಶಗಳು ಬರಬೇಕು ಜೀವನದಲ್ಲಿ. ಹಾಗಂತಹ ಒಳ್ಳೆಯ ರೀತಿಯಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ನಿಮಗೆ ಸಮಾಧಾನವನ್ನು ರವಿ ನೀಡ್ತಾ ಇದ್ದಾನೆ. ಇನ್ನು ಗೌರ್ಮೆಂಟಿನ ಉದ್ಯೋಗದಲ್ಲಿದ್ದವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ಸ್ವಲ್ಪ ಎಲ್ಲೋ ಒಂದು ಪ್ರಮೋಷನ್ನು, ಎಲ್ಲೋ ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಗುವಂಥದ್ದು, ಅಥವಾ ನಿಮಗೆ ತೊಂದರೆ ಆಗಿದೆ, ಕಷ್ಟ ಇದೆ ಅಂತಂದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು, ಇಲ್ಲ ನೀವು ಒಳ್ಳೆಯ ಥರದಲ್ಲಿ ಪ್ರಯತ್ನ ಮಾಡಿರಿ ನಾನಿದ್ದೇನೆ ಅಂಥೇಳಿ ಆ ಸಪೋರ್ಟನ್ನು ಕೊಡುವಂಥ ಅವಕಾಶಗಳು. ಜೀವನದಲ್ಲಿ ಎಷ್ಟೋ ಸಲ ಇನ್ನೊಬ್ಬರು ಸಪೋರ್ಟ್ ಕೊಟ್ಟಾಗ ನಮಗೆ ಖುಷಿ, ಸಂತೋಷ ಆಗ್ತದೆ. ನಾಳೆಗೆ ಆಗುತ್ತೋ ಇಲ್ಲೋ, ನಾನಿದ್ದೇನೆ ಹೋಗಪ್ಪ ಅಂತಂದರೆ ನಮಗೊಂದು ಸ್ವಲ್ಪ ಧೈರ್ಯ. ನೋಡಿ, ಜೋಬಲ್ಲಿ ಒಂದು 5,000 10,000 ರೂಪಾಯಿ ಕ್ಯಾಶ್ ಇದ್ದರೆ ಎಷ್ಟು ಧೈರ್ಯ ಇರುತ್ತಲ್ವ ಮನುಷ್ಯನ ಜೀವನದಲ್ಲಿ. ಹಾಗಾಗಿ ನಮಗೆ ಯಾವುದೋ ಒಂದು ಎನರ್ಜಿ ಇನ್ನೊಬ್ಬರಿಂದ ಬರ್ತಾ ಇರುತ್ತೆ. ಮತ್ತು ಗುರುವಿನ ಅನುಗ್ರಹದಿಂದ ನೋಡಿ, ಯಾವುದೋ ಒಂದು ಅನಿರೀಕ್ಷಿತವಾದಂಥ ವ್ಯಕ್ತಿಯ ಅನುಗ್ರಹ ಮತ್ತು ಭಗವಂತನ ಆಶೀರ್ವಾದ ಅಂತಲೇ ತಿಳ್ಕೊಳ್ಳಿ ನೀವು. ಯಾಕಂದರೆ ಕಷ್ಟದಲ್ಲಿದ್ದಾಗ ಹಿಂದೆ ಯಾರೋ ಒಬ್ಬರಿಗೆ ಹೆಲ್ಪ್ ಮಾಡಿರುವಂಥ ವ್ಯಕ್ತಿ ಈ ತಿಂಗಳಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಹೆಲ್ಪನ್ನು ಮಾಡ್ತಾನೆ, ಅನಿರೀಕ್ಷಿತವಾಗಿ ನಿಮಗೆ ಉಪಕಾರವನ್ನು ಮಾಡ್ತಾನೆ. ಎಷ್ಟೋ ಸಲ ಜೀವನದಲ್ಲಿ ಉಪಕಾರವನ್ನು ನಾವು ಇನ್ನೊಬ್ಬರಿಗೆ ಒಳ್ಳೆ ಥರದಲ್ಲಿ ಮಾಡ್ತಾ ಇರಬೇಕು. ಆದರೆ ನಮ್ಮ ನಿರೀಕ್ಷೆ ಉಪಕಾರದ ಕಡೆ ಇರಬಾರ್ದು. ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರಬೇಕು. ಉದ್ಯೋಗ ಕಳ್ಕೊಂಡವ್ರಿಗೆ ಉದ್ಯೋಗ ಸಿಗುವಂಥದ್ದು, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಮೇಷರಾಶಿಯವರು ಬಹಳ ಜನಕ್ಕೂ ಮದುವೆ ಆಗಲಿಲ್ಲ, ಮದುವೆ ಅಂತೇಳಿ ಒದ್ದಾಡ್ತಾ ಇದ್ದೀರಿ. ಈ ಸಮಯದಲ್ಲಿ ನೋಡ್ಕೊಳ್ಳಿ ನೀವು. ಯಾಕಂದರೆ ಇದು ಭಾದ್ರಪದ ಮಾಸ, ಮದುವೆಗೇನು ನೋಡಲಿಕ್ಕೇನು ಕೂಡ ತೊಂದರೆ ಇಲ್ಲ. ಮುಂದೆ ಪಿತೃಪಕ್ಷ ಬರುತ್ತೆ, ಹಾಗಾಗಿ ಸದ್ಯಕ್ಕೇನೂ ತೊಂದರೆ ಇಲ್ಲ. ಹಾಗಾಗಿ ಶುಕ್ರನು, ದ್ವಿತೀಯಾಧಿಪತಿಯಾದಂಥ ಶುಕ್ರನು ಸಪ್ತಮ ರಾಶಿ, ನಿಮ್ಮ ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ, ನಿಮ್ಮವರಿಗೆ ಆಗಬೇಕು ಅಂತಂದ್ರೂ ಪ್ರಯತ್ನ ಮಾಡಿ, ಅಥವಾ ನಿಮ್ಮದೇ ಮೇಷರಾಶಿ ಅಂತಂದರೆ ನೀವು ಕೂಡ ವೈಯಕ್ತಿಕವಾಗಿ ಪ್ರಯತ್ನ ಮಾಡಿ. ವಿವಾಹಾದಿ ಮಂಗಲ ಕಾರ್ಯಗಳು, ಮತ್ತು ಗಣೇಶನ ಹಬ್ಬ ಇದೆ, ಮನೆಯಲ್ಲಿ ಹಬ್ಬ ಹರಿದಿನಗಳು ನಡೆಯುವಂಥದ್ದು, ಅದರ ಜೊತೆಗೆ ಮನಸ್ಥಿತಿಯು ಕೂಡ ಧಾರ್ಮಿಕವಾದಂತಹ ಕೇಂದ್ರದಲ್ಲಿ, ಧಾರ್ಮಿಕವಾದಂಥ ವಿಷಯದಲ್ಲಿ ಮುನ್ನುಗ್ಗುವಂಥ ಪರಿಸ್ಥಿತಿ ಆಗ್ತದೆ. ಅದು ಬಹಳ ಉತ್ತಮವಾದಂಥದ್ದು. ಬುಧ ಎಜುಕೇಷನ್ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಬಹಳ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ. ಚೆನ್ನಾಗಿ ಓದ್ತಾ ಇದ್ದಾರೆ. ಯಾಕಂದರೆ ವಿದ್ಯೆ ಹೇಳುವಂಥದ್ದು ನಮ್ಮ ಜ್ಞಾನಕ್ಕೋಸ್ಕರ ಓದಬೇಕು. ಬಹಳಷ್ಟು ಜನ ಅಷ್ಟು ಮಾರ್ಕ್ಸು ಸರ್ಟಿಫಿಕೇಟ್ ಬರಬೇಕು ಅಂತಲೇ ಬಹಳ ಒದ್ದಾಡ್ತಾ ಇರ್ತೀರಿ. ಆದರೆ ಎಲ್ಲವೂ ಕೂಡ ಸರ್ಟಿಫಿಕೇಟಿಂದಲೇ ತೀರ್ಮಾನ ಆಗೋದಿಲ್ಲ. ಜೀವನದಲ್ಲಿ ಕೆಲವೊಂದಷ್ಟು ಅನುಭವಗಳು ಬೇಕು, ಮತ್ತು ನಿರಂತರವಾದಂಥ ಪ್ರಯತ್ನಗಳು ಬೇಕು. ಹಾಗಾಗಿ ಒಂದು ಹಂತಕ್ಕೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿ ಆಗಲಿ ಹೇಳುವಂಥ ನಾವು ಮನಸ್ಥಿತಿ ಇಟ್ಕೊಂಡು ಪ್ರಯತ್ನ ಮಾಡಬೇಕು. ಏಕಾದಶ ರಾಹು ನಿಮ್ಮ ಕುಟುಂಬದಲ್ಲಿರುವಂಥ ಸದಸ್ಯರು ಹೊರದೇಶದಲ್ಲಿರ್ಬೋದು, ಅಥವಾ ನಿಮ್ಗೆ ಹೊರದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗಬಹುದು, ಅಥವಾ ನಿಮಗೆ ಏನಾದರೂ ಸ್ಥಾನ ಪಲಟ ಆಗುವಂಥದ್ದು, ಮನೆ ಚೇಂಜ್ ಮಾಡುವಂಥದ್ದು, ಉದ್ಯೋಗ ಚೇಂಜ್ ಮಾಡುವಂಥ ಅವಕಾಶಗಳು ಕೂಡ ಆಗ್ಬೋದು. ರಾಹು ಬಹಳಷ್ಟು ಶಕ್ತಿಗಳನ್ನು ಕೊಡ್ತಾನೆ, ಒಂದು ವ್ಯಾವಹಾರಿಕವಾದಂಥ ಶಕ್ತಿಯನ್ನು. ಮತ್ತು ಹಣಕಾಸಿಗೂ ಕೂಡ ರಾಹು ಏಕಾದಶಿಯಲ್ಲಿದ್ದಾಗ ಬಹಳ ಶಕ್ತಿಯನ್ನು ಕೊಡ್ತಾನೆ ರಾಹು. ಎಲ್ಲೋ ಒಂದು ಕಡೆ ಹಣಕಾಸು ಅನುಕೂಲ ಆಗುವಂಥದ್ದು, ಬರುವಂಥದ್ದು, ಜನಕ್ಕೆ ಸಪೋರ್ಟ್ ಮಾಡುವಂಥದ್ದು, ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗಿದೆಯಪ್ಪ, ತೃಪ್ತಿ ಆಗಿದೆಯಾ ಹೇಳುವಂಥದ್ದನ್ನು ಕೂಡ ರಾಹು ಕೊಡ್ತಾನೆ. ರಾಹುವಿಂದ ಬಹಳ ಒಳ್ಳೆ ರೀತಿಯಾದಂಥ ನಿರೀಕ್ಷೆ.
ಇನ್ನು ಶನಿ ನೋಡಿ 12ನೇ ರಾಶಿಯಲ್ಲಿದ್ದಾನೆ, ವಾಹನಾದಿಗಳಿಗೆ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಮತ್ತು ನೋಡಿ, ಜೀವನದಲ್ಲಿ 2 ಥರ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಒಂದು, ನಮಗೆಲ್ಲ ಬೇಕು 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 ಅಂದ್ಕೊಳ್ತಾ ಇರ್ತೇವೆ. ಯಾವುದ್ರ ಹಿಂದೆ ನಾವು ಹೋಗ್ತೇವೆ ಅದು ಬರುವುದಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದರೆ ಅದಾಗಿ ಅದು ಬರ್ತಾ ಹೋಗುತ್ತೆ. ಅದನ್ನು ನಾವು ಗಮನಿಸಬೇಕು. ಒಂದು 5 ಬಹಳ ಈ ತಿಂಗಳಲ್ಲಿ ಟರ್ನಿಂಗ್ ಆಗಬಹುದು. ಒಂದು, ಮನಸ್ಸಿಗೆ ಸ್ವಲ್ಪ ಖುಷಿ ಸಂತೋಷವನ್ನು ನೀವೇ ತಂದುಕೊಳ್ಬೇಕು. ದುಡ್ಡು ಕೊಟ್ಟರೆ ಸಂತೋಷ ಖುಷಿ ಯಾವುದು ಸಿಗುವುದಿಲ್ಲ ಮನುಷ್ಯನಿಗೆ. ಹಾಗಾಗಿ ನಿಮಗೆ ನೀವೇ ಧೈರ್ಯ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. 2ನೇದಾಗಿ, ಬಹಳಷ್ಟು ಚಿಂತೆ ಶುರು ಮಾಡಿದರೆ ಆ ಚಿಂತೆಯನ್ನು ಸ್ವಲ್ಪ ನಿಮಗೆ ನೀವೇ ಬಿಟ್ಕೊಂಬಿಡಿ. ಆ ಚಿಂತೆ ಬರ್ತಾ ಇದೆ ಅಂತಾದರೆ ಆ ಸಮಯವನ್ನು ಬೇರೆದಕ್ಕೆ ಉಪಯೋಗಿಸಿ. ಎಲ್ಲೋ ಒಂದು ಕಡೆ ಹೋಗಿ ದೇವರ ದರ್ಶನ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಹೇಳಿ. ಮತ್ತು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತಾ ಇದ್ದೀರಿ. ನೀವು ಜಾಸ್ತಿ ಅನಾರೋಗ್ಯ ಅಂತ ಅಂದ್ಕೊಳ್ಳುವಂಥದ್ದು ಬೇಡ. ಆರೋಗ್ಯ ಆಗ್ತದೆ ಹೇಳುವಂಥ ಧೈರ್ಯವಂತ ಅಂದ್ಕೊಳ್ಳಿ. ಹಾಗೆ 4ನೇದಾಗಿ, ಎಲ್ಲವನ್ನು ಕೂಡ ನೀವೇ ಮಾಡಬೇಕು ಅಂತೇಳಿ ಭಾಳಷ್ಟು ಪರದಾಡ್ತಾ ಇದ್ದೀರಿ. ಆವಾವ ಸಮಯಕ್ಕೆ ಆವಾವ ಕೆಲಸವನ್ನು ಅವರವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿ. 5ನೇದಾಗಿ, ಭಗವಂತ ನಿಮ್ಮ ಹಿಂದೆ ಇದ್ದಾನೆ. ಯಾವುದೋ ಒಂದು ಅನಿರೀಕ್ಷಿತವಾದಂಥ ವ್ಯಕ್ತಿಯ ಪರಿಚಯವಾಗುತ್ತೆ. ಅನಿರೀಕ್ಷಿತವಾದಂಥ ವ್ಯಕ್ತಿಗಳ ಮೂಲಕವಾಗಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಧನಾಗಮನ ಆಗುವಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ಆಗುವಂಥದ್ದು, ಅಥವಾ ನಿಮ್ಮ ಸಪೋರ್ಟ್ ಸಿಗುವಂತಹ ಭಾಳ ಉತ್ತಮವಾದಂಥ ಅವಕಾಶಗಳು ಕೂಡ ಆಗುತ್ತೆ. ಹಾಗಾಗಿ ಜೀವನದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕಾಣಬಹುದು. ಇನ್ನು ನಕ್ಷತ್ರ ಪರಿಹಾರಗಳೇನು ನೋಡಿ, ಅಶ್ವಿನಿ ನಕ್ಷತ್ರದವರು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದರ ಮಟ್ಟಿಗೆ 11ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಬೆನಕನ ಅಮಾವಾಸ್ಯೆ ಅಂತೇಳಿ. ಆ ದಿವಸ ಸಾಧ್ಯ ಆದರೆ ಎಲ್ಲಾದರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ನೀವು ಕುಂಕುಮಾರ್ಚನೆ ಮಾಡಿ ದೇವಿಯ ಪ್ರಸಾದವನ್ನು ತೆಗೆದುಕೊಳ್ಳಿ. ನಿಮಗೆ ಸಾಧ್ಯ ಆದರೆ ಯಾವ ದೇವರಾದರೂ ಪರವಾಗಿಲ್ಲ, ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ. ದುರ್ಗೆ ಅಥವಾ ಗೌರಿ ಯಾವುದಾದ್ರೂ ಪರವಾಗಿಲ್ಲ. ಇನ್ನು ಭರಣಿ ನಕ್ಷತ್ರದವರು ಗೌರಿ ಚತುರ್ಥಿ ದಿವಸ ಗೌರಿಯನ್ನು ವಿಶೇಷವಾಗಿ ನೀವು ಪೂಜೆ ಮಾಡಿ. ಸುವರ್ಣ ಗೌರಿ ವ್ರತ ಇದೆ 14ನೇ ತಾರೀಕಿಗೆ. ಇನ್ನು ಕೃತಿಕಾ ನಕ್ಷತ್ರ 1ನೇ ಪಾದ, ನೀವು 26ನೇ ತಾರೀಕಿಗೆ ಹುಣ್ಣಿಮೆ ಇದೆ, ಆ ದಿವಸ ಮರಿಬೇಡಿ. ಅನಂತನ ಹುಣ್ಣಿಮೆ ಅಂತೇಳಿ ಹೇಳ್ತಾರೆ. ಆ ಹುಣ್ಣಿಮೆ ದಿವಸ ಭಗವಂತನನ್ನು ಸತ್ಯನಾರಾಯಣ ಸ್ವಾಮಿಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಎಲ್ಲೋ ಒಂದು ಕಡೆಗೆ ಸಾಮೂಹಿಕವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಹೋಗೂ ಕೂಡ ಪಾಲ್ಗೊಳ್ಳಿ. ಅಥವಾ ನಿಮಗೆ ಶಕ್ತಿ ಇದೆ, ಅವಕಾಶ ಆಗುತ್ತೆ ಅಂತಂದರೆ ಒಂದು ಪುಟ್ಟದಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಸೆಪ್ಟೆಂಬರ್ ತಿಂಗಳು ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಆ ಭಗವಂತನ ಅನುಗ್ರಹದಿಂದ ಶುಕ್ರ ಇದ್ದಾನೆ. ಆದಷ್ಟು ಧಾರ್ಮಿಕವಾದಂತಹ ಕೆಲಸ, ಧಾರ್ಮಿಕವಾದಂಥ ಮನಸ್ಥಿತಿ ಎಲ್ಲವನ್ನು ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖನೋ ಭವಂತು. ನಮಸ್ಕಾರ.